ಒಂದು 4 ಗಾಜಿನ ಬಾಟಲಿಗಳು ಎತ್ತರವಾಗಿರ್ತಕ್ಕಂಥದ್ದು, ಎಲ್ಲದರಲ್ಲೂ ಬಿಳಿ ಪುಡಿ ಇದೆ. ಒಂದರಲ್ಲಿ ಉಪ್ಪು, ಒಂದರಲ್ಲಿ ಅಕ್ಕಿ ಹಿಟ್ಟು, ಇನ್ನೊಂದರಲ್ಲಿ ಸಕ್ಕರೆ ಪುಡಿ, ಇನ್ನೊಂದರಲ್ಲಿ ಸೀಮೆ ಸುಣ್ಣದ ಪುಡಿ ಇಟ್ಟಿದ್ದೀವಿ. ನೋಡೋಕ್ಕೆ ದೂರದಿಂದ ಒಂದೇ ಥರ ಕಾಣ್ತಿದೆ. ಈ ಡಮ್ ಶರಾಡ್ಸ್ ಅಂತ ಆಡ್ತಾರಲ್ಲ, ನಿಮ್ಮ ಕಡೆಯವರೊಬ್ಬರು ಬರಬೇಕು, ಅದನ್ನು ನಾಲ್ಗೆ ಮೇಲೆ ಇಟ್ಕೋಬೇಕು, ಅವನ ಮುಖಭಾವವನ್ನು ನೋಡಿ ಅಲ್ಲಿರೋರು ಅವನೇನು ತಿಂದ ಅಂತ ಹೇಳಬೇಕು. ಅವರೊಬ್ಬರು ಬರ್ತಾರೆ, ಸಕ್ಕರೆ ತಿಂತಾರೆ, ಲೊಟ್ಟೆ ಹೊಡಿತಾರೆ ಅಂತಾರೆ, ಸಕ್ಕರೆ ಪುಡಿ ಅಂತ ಆಯಿತು. ಉಪ್ಪು ಅಂದ ತಕ್ಷಣ ನೀರಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ, ಮುಖ ಎಲ್ಲ ಹುಳುಳಾಗೋಗಿರುತ್ತೆ. ಇದೆರಡೂ ನಡೀತು. ಅಕ್ಕಿ ಹಿಟ್ಟು ತಿಂದವ್ರಿಗೆ ಸ್ವಲ್ಪ ಸಪ್ಪೆ ಅಂತಾರೆ. ಕೊನೆಗೇನು ಮಾಡ್ತಾರೆ, ಸೀಮೆ ಸುಣ್ಣದ ಪುಡಿ ತಿಂದವನ ಮುಖ ನೋಡಿ ಹೆಂಗಿರುತ್ತೆ ಅಂತ. ಅವನಿಗೊಂದು ಸೆಕೆಂಡ್ ಅದನ್ನು ತನ್ನ ಕೈಲೇ ತಾಳ್ಕೊಳ್ಳೋಕ್ಕಾಗಲ್ಲ, ಥೂ ಅಂತ ಉಗಿಬೇಕು ಅನಿಸುತ್ತೆ ಸೀಮೆ ಸುಣ್ಣದ ಪುಡಿ ತಿಂದವನಿಗೆ. ತತ್ವಗಳಲ್ಲೂ ಸೀಮೆ ಸುಣ್ಣದ ಪುಡಿಯಿಂದ ಹಿಡಿದು ಸಕ್ಕರೆವರೆಗೂ ಎಲ್ಲವೂ ಇದೆ. ನಿಮಗೆ ಬೇಕಾದ್ದನ್ನು ಒಪ್ಪಿಕೊಳ್ತಕ್ಕಂಥ ಆಯ್ಕೆ ನಿಮಗಿದೆ, ಅಪ್ಪಿಕೊಳ್ತಕ್ಕಂಥ ಆಯ್ಕೆ ನಿಮಗಿದೆ. ಆಬ್ಜೆಕ್ಟಿವ್ ಟೆಸ್ಟಲ್ಲಿ ಪಾಸ್ ಮಾಡ್ಕೊಳ್ತಕ್ಕಂಥದ್ದಾಗಿದೆ. ನನಗೆ ಮಾತ್ರ ಗೊತ್ತಾಯಿತು ಅಂತಲ್ಲ, ನನಗೆ ಗೊತ್ತಾದಂಥ ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು. ಯಾಕೆ? ಸತ್ಯ ಒಂದೇ. ಸತ್ಯವನ್ನು ಬಿಟ್ಟರೆ ನಿಮಗೆ 100, ಇಫ್ ಒನ್ ಇಂಟರ್ಪ್ರಿಟೇಷನ್ ಈಸ್ ಪಾಸಿಬಲ್ ಫಾರ್ ಎ ಪರ್ಟಿಕ್ಯುಲರ್ ಸೆಂಟೆನ್ಸ್, ದೆರ್ ಆರ್ ಸೆವರಲ್ ಇಂಟರ್ಪ್ರಿಟೇಷನ್ಸ್ ಆರ್ ಪಾಸಿಬಲ್ ಅಂತ ಮೀಮಾಂಸದ ಭಾಗ ಅದು. ಯಾವುದಾದರೂ ಒಂದು ವಾಕ್ಯಕ್ಕೆ ಸ್ಪಷ್ಟತೆ ಇದ್ದರೆ ಇದಮಿತ್ತಂ ಅಂತ ಹೇಳಬಹುದು. ಯಾವುದು ಇದಮಿತ್ತಂ ಅಂತ ಆಗೋದಿಲ್ವೋ ಅದಕ್ಕೆ ಹಲವಾರು ಭಾಗಗಳನ್ನು ಹೇಳ್ತಕ್ಕಂಥ ಅವಕಾಶಗಳು ವಿಪುಲವಾಗಿರ್ತವೆ. ಕೆಂಪನ್ನು ಕೆಂಪು ಅಂತ ಹೇಳ್ತಕ್ಕಂಥ ದಾಷ್ಟ್ಯವನ್ನು ಬೆಳೆಸ್ಕೋಬೇಕು. ಸತ್ಯವನ್ನು ಸತ್ಯ ಅಂತ ಹೇಳ್ಕೊಳ್ತಕ್ಕಂಥ ದಾಷ್ಟ್ಯವನ್ನು ಬೆಳೆಸ್ಕೋಬೇಕು. ಈ ದೇಶ ಹಾಗೆ ನಡೆದು ಬಂದಿತ್ತು. ಈ ನಮ್ಮವೆಲ್ಲವನ್ನು ನೋಡ್ಕೊಳ್ತಾ ಬಂದಾಗ ನಮ್ಮ ದೇಶದ ಮೇಲೆ ಆದಂತಹ ದಾಳಿಗಳು ಬೇರೆ ಯಾವ ದೇಶದಲ್ಲೂ ಮೇಲೂ ಆಗಿಲ್ಲ. ಒಂದು ವೇಳೆ ಅಷ್ಟರಲ್ಲಿ 50% ಆಫ್ ದಾಳಿಗಳು ಬೇರೆ ದೇಶಗಳಲ್ಲಾಗಿದ್ದರೆ ಆ ದೇಶ ನಿರ್ನಾಮವಾಗಿ ಹೋಗ್ತಿತ್ತು. ಆದರೆ ನಮ್ಮ ದೇಶದ ವಿಶೇಷತೆ ಏನು ಅಂತಂದರೆ, ಅಷ್ಟೆಲ್ಲ ದಾಳಿಗಳಾದರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಸಪ್ತರ್ಷಿಗಳು ಅಂತ ಏನು ನಾವು ಕರ್ಕೊಂಡ್ವಿ, ಇವತ್ತಿನ ದಿವಸ ಅಮೆರಿಕದಲ್ಲಿ ಅದು ಭಾಳ ದೊಡ್ಡವಾದ ವಿಚಾರ, ನಮ್ಮ ಪೂರ್ವಜರು ಯಾರು ಅಂತ ತಿಳ್ಕೊಳ್ಳೋದು ಅಂಥದ್ದು. ಹಾಗೆ ನಾವು ನೋಡ್ಕೊಂತು ಅಂತಂದರೆ ಪ್ರವರ ಹೇಳು ಅಂತ ಹೇಳ್ತೀವಿ. ಅಂಗಿರಸ ಅಂಬರೀಷ ಯವನಾಶ್ವತ್ರಯ ರಶಯ ಅಂತ ಹೇಳ್ಬಿಡ್ತು ಅಂತಂದರೆ ನಾವು ಯಾವ ಋಷಿಗಳಿಂದ ಬಂದವರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ DNA ನಮ್ಮಲ್ಲಿ ಸತ್ತಿಲ್ಲ. ಪಂಚೆ ಉಟ್ಕೊಂಡು ಪೂಜೆ ಮಾಡ್ತಿದ್ದವನು ಬರ್ಮುಡ ಹಾಕ್ಕೊಂಡು ಪೂಜೆ ಮಾಡ್ತಿದ್ದಾನೆ, ಬಟ್ ಪೂಜೆ ಮಾಡ್ತಾನೆ. ನಮ್ಮ ಮಕ್ಕಳನ್ನ ಆ ದಾರಿಗೆ ತರೋಣ.